ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಐಪಿಎಲ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿಯತ್ತ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ 8 ಮತ್ತು 10 ಈಗಾಗಲೇ ಓಪನ್ ಆಗಿದ್ದಾವೆ. ಆರ್ಸಿಬಿ ವರ್ಸಸ್ ಹೈದರಾಬಾದ್ ಐಪಿಎಲ್ ಪಂದ್ಯಕ್ಕೆ ಈಗ ಕೌಂಟ್ಡೌನ್ ಶುರುವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿಯತ್ತ ಈಗ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ 8 ಮತ್ತು 10 ಈಗಾಗಲೇ ಓಪನ್ ಆಗಿದ್ದಾವೆ. ಅದರ ಮುಖೇನ ಒಳಗಡೆ ಹೋಗ್ತಾ ಇದ್ದಾರೆ. ಸಂಜೆ 7:30 ಪಂದ್ಯ ವೀಕ್ಷಣೆಗೆ ಮಧ್ಯಾಹ್ನದಿಂದಲೇ ಫ್ಯಾನ್ಸ್ ಬರ್ತಾ ಇದ್ದಾರೆ. ಬಹಳ ಜೋಶ್ನಿಂದ ಮ್ಯಾಚ್ ನೋಡೋದಕ್ಕೆ ಆರ್ಸಿಬಿ ಫ್ಯಾನ್ಸ್ ಲಗ್ಗೆ ಇಟ್ಟಿರೋದು ನೋಡಿ. ಪ್ರತಿಯೊಬ್ಬ ಅಭಿಮಾನಿಗಳನ್ನು ಕೂಡ ಪರಿಶೀಲನೆ ಮಾಡಿಬಿಡ್ತಾ ಇದ್ದಾರೆ ಪೊಲೀಸ್ನವರು. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗಾಗಲೇ ಬಂದಿದ್ದಾರೆ. ಅಂದರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ವಾತಾವರಣ ಇದ್ದೇ ಇರ್ತಿತ್ತು. ಬಟ್ ಈ ಬಾರಿ ಬಹಳಷ್ಟು ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಬಿಕಾಸ್ ಕಳೆದ ವರ್ಷ ನಡೆದಂಥ ಆ ಒಂದು ದುರಂತ. ಸೊ ಹಾಗಾಗಿ ಈ ಬಾರಿ ಆ ರೀತಿಯಾದಂಥ ನೂಕುನುಗ್ಗಲಾಗಬಾರ್ದು, ಯಾವುದೇ ತೆರನಾದಂಥ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಈ ಬಾರಿ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಖಾಕಿ ಭದ್ರಕೋಟೆ ಇದೆ. ಸೊ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. 4 ಗಂಟೆಗೇ ಗೇಟ್ಗಳು ಓಪನ್ ಆಗಿದ್ದಾವೆ. ಸೊ ಆಲ್ಮೋಸ್ಟ್ ಅಂದರೆ ಬರ್ತಾ ಒಳಗಡೆ ಹೋಗಿಬಿಡಬೇಕು, ನೂಕುನುಗ್ಗಲಾಗಬಾರ್ದು. ಈಗ ಸಡನ್ನಾಗಿ ಗೇಟ್ ಓಪನ್ ಮಾಡಿಬಿಟ್ರೆ ನೂಕುನುಗ್ಗಲಾಗುತ್ತೆ. ಸೊ ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಆ 4 ಗಂಟೆಗೆ ಓಪನ್ ಮಾಡಿದರೆ 7:30 ಮ್ಯಾಚ್ ಆರಂಭ ಆಗುತ್ತೆ. ಸೊ ಆರಾಮಾಗಿ 3 ಗಂಟೆ 3:30 ಗಂಟೆ ಆರಾಮಾಗಿ ಸಿಗುತ್ತೆ. ಸೊ ಬಂದಂಗೆ ಒಳಗಡೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಗಲಾಟೆ ಗದ್ದಲ ನೂಕಾಟ ತಳ್ಳಾಟ ಇದೆಲ್ಲ ಏನೂ ಇರಲ್ಲ. ಸೊ ಹಾಗಾಗಿನೇ ಭಾಳ ವ್ಯವಸ್ಥಿತವಾಗಿ ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ನೋಡಿಕೊಂಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಸ್ವಚ್ಛತೆ ದೃಷ್ಟಿಯಿಂದ ಆಗಿರ್ಬೋದು. ಭಾಳ ಪ್ರಮುಖವಾಗಿ ಗೇಟ್ಗಳನ್ನು ಮರುನಿರ್ಮಾಣ ಮಾಡಿರೋದು, ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಗೇಟ್ಗಳನ್ನು. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋದರೆ ಸ್ಟೇಡಿಯಂ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಬಾರಿ. ಜೊತೆಗೆ ಹೊಸ ಚೇರ್ಗಳನ್ನು ಕೂಡ ಹಾಕಿದ್ದಾರೆ. ಕಳೆದ ಬಾರಿ ನಾವು ನೋಡಿದರೆ ಭಾಳ ಒಂಥರ ಕ್ಲೀನ್ ಇರಲಿಲ್ಲ, ಜೊತೆಗೆ ಸೀಟ್ಗಳೆಲ್ಲ ಮುರಿದು ಹೋಗಿದ್ವು. ಸೊ ಹಾಗಾಗಿ ಅಭಿಮಾನಿಗಳು ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾನೆ ಇರ್ತಾಯಿದ್ರು. ಬಟ್ ಈ ಬಾರಿ ಹೊಸ ಮ್ಯಾನೇಜ್ಮೆಂಟ್ ಬಂತು. KSCAಗೆ ಹೊಸ ಅಧ್ಯಕ್ಷರಾದರು ನಮ್ಮ ಟೀಮ್ ಇಂಡಿಯಾದ ಮಾಜಿ ವೇಗದ ಬೌಲರ್ ವೆಂಕಟೇಶ್ ಪ್ರಸಾದ್ ಅವರು. ಸೊ ಆ ನಿಟ್ಟಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಒಂದು ವ್ಯವಸ್ಥೆ ಆಗಿದೆ, ಇಲ್ಲಿ ಒಳ್ಳೆಯ ವ್ಯವಸ್ಥೆ ಆಗಿದೆ. ಜೊತೆಗೆ ಈ ಬಾರಿ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನೋ ಗೊಂದಲ ಕೂಡ ಇತ್ತು. ಅದಾದ ನಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಭಾಳ ಕಷ್ಟಪಟ್ಟು ಈ ಬಾರಿ ಮ್ಯಾಚ್ ನಡೆಸೋದಕ್ಕೆ ಏನು ಅವಕಾಶವನ್ನು ಪರ್ಮಿಷನ್ ಪಡೆದುಕೊಂಡ್ರು ವೆಂಕಟೇಶ್ ಪ್ರಸಾದ್ ಅವರು. ಅದರಂತೆ ಇವತ್ತು ಉದ್ಘಾಟನಾ ಪಂದ್ಯನೇ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಹಾಗಾಗಿ ಗೊತ್ತಲ್ಲ, RCB ಫ್ಯಾನ್ಸ್ ಅಂತ ಅಂದರೆ ಕ್ರೇಜ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಯಾವುದೇ ಟೀಮ್ಗೆ ಇಲ್ಲದೆ ಇರುವಷ್ಟು ಫ್ಯಾನ್ಸ್ ನಮ್ಮ RCB ತಂಡಕ್ಕೆ ಇದ್ದಾರೆ ನೋಡಿ. ಅಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ, ಪುಟಾಣಿ ಮಕ್ಕಳು RCBಗೆ ಚೇರ್ ಅಪ್ ಮಾಡೋದಕ್ಕೆ. ಅದಾದ ನಂತರ ಈ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆ ಅಂತ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಭಾಳಷ್ಟು ವಾಹನಗಳು ಓಡಾಡ್ತವೆ. ಸೊ ಹಾಗಾಗಿ ಅಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಭಾಳ ದೂರ ಸ್ಟೇಡಿಯಂನಿಂದ ದೂರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇದರ ಜೊತೆಗೆ ಇವತ್ತು ಸಂಜೆ 7:30 ಪಂದ್ಯ ವೀಕ್ಷಣೆಗೆ ಮಧ್ಯಾಹ್ನದಿಂದಲೇ ಫ್ಯಾನ್ಸ್ ಬರ್ತಾ ಇದ್ದಾರೆ ಸ್ಟೇಡಿಯಂನತ್ತ. ಮ್ಯಾಚ್ ನೋಡೋದಕ್ಕೆ RCB ಫ್ಯಾನ್ಸ್ ಲಗ್ಗೆ ಇಡ್ತಾ ಇದ್ದಾರೆ. ಪ್ರತಿಯೊಬ್ಬ ಅಭಿಮಾನಿಗಳನ್ನು ಕೂಡ ಪರಿಶೀಲನೆ ಮಾಡಿಬಿಡ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಇದು. ಏಕೆ ಅಂತ ಹೇಳಿದ್ರೆ ಯಾವುದೇ ಸ್ಟೇಡಿಯಂಗೂ ಕೂಡ ಎಂಟ್ರಿ ಆಗಬೇಕು ಅಂತ ಅಂದರೆ ಭಾಳ ನಿಯಮಾವಳಿಗಳಿರ್ತವೆ. ಅದರಂತೆ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಏನು ತಂದಿದ್ದಾರೆ, ಏನಿದೆ ಅವ್ರ ಜೇಬಲ್ಲಿ, ಅವ್ರು ತಂದಿರುವಂಥ ಬ್ಯಾಗಲ್ಲಿ ಏನಿದೆ, ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾರೆ.
ಸೊ ಅದಾದ ನಂತರನೇ ಒಬ್ಬರನ್ನ ಬಿಡ್ತಾ ಇದ್ದಾರೆ ಒಳಗಡೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದ್ದೇ ಇದೆ. ಅದಕ್ಕೆ ಕಾರಣ ಈಗಾಗಲೇ ಹೇಳಿದ ಹಾಗೆ ಕಳೆದ ವರ್ಷ ನಡೆದಂಥ ಆ ಒಂದು ದುರ್ಘಟನೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಮ್ಯಾಚ್ಗೆ ಗಂಟೆಗಳ ಕಾಲ ಇದೆ. ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸದ್ಯ ಗೇಟ್ಗಳ ಓಪನ್ಗೂ ಕೂಡ ಕ್ಷಣಗಣನೆ ಪ್ರಾರಂಭವಾಗಿದೆ. ಅಭಿಮಾನಿಗಳು ಕ್ಯೂನಲ್ಲಿ ನಿಂತು ಒಳಗಡೆ ಹೋಗೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇಲ್ಲಿನ ಅಭಿಮಾನಿಗಳಿಗೆ ಮಾತನಾಡ್ತಾ ಹೋಗ್ತೀನಿ. ಯಾವ ಜೋಶ್ನಿಂದ ಯಾವ ಮಟ್ಟಿಗೆ ಜೋಶ್ನಿಂದ IPL ನ ಮ್ಯಾಚ್ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಸರ್? ಯಾವ ಸೂಪರ್ ಫುಲ್ ಜೋಶ್ ಸರ್. 4 ಅವರ್ಸ್ ಮುಂಚೆ ಬಂದಿದೀವಿ ಅಂದ್ರೆ ಲೆಕ್ಕ ತಗೊಳ್ಳಿ. ಫುಲ್ ಜೋಶ್ ಅಲ್ಲಿ ಹೋಗ್ತಾ ಇದೀವಿ. ಫುಲ್ ಜೋಶ್ ಸರ್. 4 ಅವರ್ಸ್ ಮುಂಚೆ ಬಂದಿದೀವಿ ಅಂದ್ರೆ ನೋಡಿ ಫುಲ್ ಜೋಶ್. ಎಸ್ಆರ್ಎಚ್ ವರ್ಸಸ್ ಆರ್ಸಿಬಿ ಇದೆ. ಆರ್ಸಿಬಿ ಒಂದು ತಂಡ ಫಿಟ್ ಆಗಿದೆ ಕೂಡ, ಎಸ್ಆರ್ಎಚ್ ಕೂಡ ಒಂದು ಫಿಟ್ ಆಗಿದೆ. ಅದ್ರ ಬಗ್ಗೆ 100% ಆರ್ಸಿಬಿನೇ ಸರ್ ಗೆಲ್ಲೋದು. ಕಷ್ಟ ಆಗುತ್ತೆ, ಆರ್ಸಿಬಿನೇ ಗೆಲ್ಬೇಕು ನಮಗಂತ. ನೋಡ್ತಾ ಇದೀರಲ್ಲ ನೀವು, ಇಲ್ಲಿ ಅಭಿಮಾನಿಗಳು ಬಹಳ ಜೋಶ್ನಿಂದ ಹೋಗ್ತಾ ಇದ್ದಾರೆ. ಸತತ ಇನ್ನು 4 ಗಂಟೆಗಳ ಕಾಲ ಇನ್ನು ಟೈಮ್ ಇದೆ. ಅದಕ್ಕೂ ಮುಂಚೆ ಅಭಿಮಾನಿಗಳು ಬಂದು ಸರತಿ ಸಾಲಿನಲ್ಲಿ ನಿಂತು ಗೇಟ್ಗಳ ಒಳಗಡೆ ಹೋಗ್ತಾ ಇದ್ದಾರೆ. ಬಹಳ ಜೋಶ್ನಲ್ಲಿದೆ. ಆರ್ಸಿಬಿ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಸದ್ಯ ಗೇಟ್ಗಳ ಕೂಡ ಓಪನ್ ಆಗಿದೆ. ಇನ್ನು ಮ್ಯಾಚ್ ಓಪನ್ ಆಗೋಕ್ಕೂ ಇನ್ನು 4 ಗಂಟೆಗಳ ಬಾಕಿ ಇದೆ. ಅದಕ್ಕೂ ಮುಂಚೆ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಘಟನೆ ಆಗಬಾರ್ದು. ಸ್ಲೋ ಆಗಿ ಮತ್ತು ಸರಿಯಾಗಿ ಒಂದು ಅಭಿಮಾನಿಗಳು ಒಳಗಡೆ ಹೋಗಿ ಕೂತ್ಕೊಳ್ಬೇಕು ಅನ್ನೋ ಮುಂಜಾಗ್ರತೆಯಿಂದ 4 ಗಂಟೆಗಳ ಮುಂಚಿತವಾಗಿಯೇ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.